ಕಾಂಗ್ರೆಸ್ನಲ್ಲಿ ಈ ತಿಂಗಳು ಕ್ರಾಂತಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಆಯಿತು, ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಸಂಕ್ರಾಂತಿ ಆಯಿತು, ಯುಗಾದಿನೂ ಮುಗಿತು, ಈಗ ಎಲೆಕ್ಷನ್ ಮುಗಿದಾಯಿತು. ಈ ಸಂದರ್ಭದಲ್ಲಿ ಇದೇ ತಿಂಗಳು ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಗುತ್ತಾ ಗೊತ್ತಿಲ್ಲ. ಇದೇ ತಿಂಗಳಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದುಕೊಂಡಂತೆ ಡಿಸಿಎಂ ಆಗ್ತಾರ ಡಿಕೆ ಶಿವಕುಮಾರ್ ಅವರು. ಶತಾಯ ಗತಾಯ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದ್ರೆ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ. ಹೈಕಮಾಂಡ್ ನಲ್ಲಿ ದ್ವಂದ್ವ ನೀತಿ ಇದೆ. ಬ್ರದರ್ಸ್ ನೆಕ್ಸ್ಟ್ ಪ್ಲಾನ್ ಏನು, ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋ ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಂಡೆ ಬ್ರದರ್ಸ್ ಪಟ್ಟದಾಟದ ಎಕ್ಸ್ಕ್ಲೂಸಿವ್. ಖರ್ಗೆ ಉಲ್ಟಾ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮತ್ತೆ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಮುಂದಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮುಖೇನ ಪಟ್ಟ ಕ್ಲೈಮ್ಯಾಕ್ಸ್ಗೆ ಡಿಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗುರುವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ. ಅದಾದ ನಂತರ ನಿನ್ನೆ ಶುಕ್ರವಾರ ಹೇಳ್ತಾರೆ, ಹಂಗೆ ಹೇಳಿಲ್ಲ ನಾನು, ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಮಯ ನಿಗದಿಯಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ, ಅದನ್ನ ಬೇರೆ ರೀತಿಯಾಗಿ ಅರ್ಥೈಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಡ್ತಾರೆ. ಯಾವಾಗ ಗುರುವಾರ ಎಐಸಿಸಿ ಅಧ್ಯಕ್ಷರ ಬಾಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಬರುತ್ತೋ, ಎರಡೂ ಬಣಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದ ನಾಯಕರು ನಿಟ್ಟುಸಿರನ್ನ ಬಿಟ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಏನಪ್ಪಾ ಇದು ನಮ್ಮ ನಾಯಕರೇ, ಎಐಸಿಸಿ ಅಧ್ಯಕ್ಷರೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಬಿಟ್ರಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಈ ವಿಚಾರ ಎಐಸಿಸಿ ಅಧ್ಯಕ್ಷರ ಗಮನಕ್ಕೂ ಹೋಗುತ್ತೆ. ಹಾಗಾಗಿ ನಿನ್ನೆ ಇಲ್ಲ ನಾನು ಹಂಗೆ ಹೇಳಿಲ್ಲ, ಇನ್ನೂ ಸಮಯ ನಿಗದಿಯಾಗಿಲ್ಲ ಅದಕ್ಕೆ, ಹಾಗಾಗಿ ನಾನು ಆ ರೀತಿಯಾಗಿ ಹೇಳಿಕೆ ಕೊಟ್ಟೆ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟರು. ಸೊ ಇದೆಲ್ಲ ಆದ ನಂತರ ಡಿಕೆ ಶಿವಕುಮಾರ್ ಅವರಂತೂ ಸೈಲೆಂಟ್ ಆಗಿಲ್ಲ, ಮತ್ತಷ್ಟು ಅಲರ್ಟ್ ಆಗಿದ್ದಾರೆ, ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮುಖೇನ ಪಟ್ಟದ ಕ್ಲೈಮ್ಯಾಕ್ಸ್ಗೆ ಡಿಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಐಸಿಸಿ ಮನವೊಲಿಸೋದಕ್ಕೆ ಡಿಕೆ ಶಿವಕುಮಾರ್ ಫುಲ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಖರ್ಗೆ, ವೇಣುಗೋಪಾಲ್, ರಾಹುಲ್ ಗಾಂಧಿ ಭೇಟಿಗೂ ಕೂಡ ಡಿಕೆ ಶಿ ಪ್ಲಾನ್ ಮಾಡ್ಕೊಂಡಿರುವುದು. ಹೈಕಮಾಂಡ್ ನಡೆಯ ಬಳಿಕವೂ ಸಿಎಂ ಸ್ಥಾನದ ಆಸೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಪಂಚರಾಜ್ಯಗಳ ರಿಸಲ್ಟ್ ಬಳಿಕ ಸಿಎಂ ಸ್ಥಾನ ಹಂಚಿಕೆಯ ಆಸೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಏನ್ ನಡೀತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ? ಎಐಸಿಸಿ ಅಧ್ಯಕ್ಷರು ಒಂದ್ಸಾರಿ ನಾಯಕತ್ವ ಬದಲಾವಣೆ ಇಲ್ಲ ಅಂತಾರೆ, ಮತ್ತೊಂದು ಸಾರಿ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಈಗ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ರಣತಂತ್ರ ಮಾಡ್ತಾ ಇದ್ದಾರೆ? ಇದೇ ತಿಂಗಳು ಏನಾದರೂ ಕ್ರಾಂತಿ ಆಗುತ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕಳೆದ 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ಅದರಲ್ಲೂ ಪ್ರಮುಖವಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಬಣಗಳ ನಡುವೆ ಅಗ್ಗಜಗ್ಗಾಟ ನಡೀತಾ ಇರುವಂತದ್ದು ನಿಜ. ಪ್ರತಿದಿನವೂ ಕೂಡ ಹೇಳಿಕೆಗಳು ಬರ್ತಾ ಇದಾವೆ. ಈ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತ ಒಂದು ಕೆಲಸ, ಈ ಹೇಳಿಕೆಗಳಿಗೆ ತೆರೆ ಬೀಳಿಸುವಂತ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಇವ್ರು ಮಾಡ್ಬೇಕಾಗಿತ್ತು. ಆದ್ರೆ ಇವರು ಸರಿಯಾದಂತ ಒಂದು ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ಉಭಯ ಬಣಗಳ ನಡುವೆ ಈ ರೀತಿಯಾದಂತಹ ಒಂದು ಅಗ್ಗಜಗ್ಗಾಟದ ಫೈಟು, ಏಟು ಎದುರೇಟಿನ ಫೈಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ನಿನ್ನೆ ಮತ್ತೆ ಮೊನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಾಗ
ಮುಖ್ಯಮಂತ್ರಿ ಗಾದೆಯ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆಯ ನಿರ್ಧಾರ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಕಲಬುರಗಿಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಹಾಗಾದ್ರೆ ಈ ಬಾರಿನೂ ಕೂಡ ನಮಗೆ ಅವಕಾಶಗಳು ಸಿಗೋದಿಲ್ವಾ ಅನ್ನುವಂತ ಒಂದು ಚರ್ಚೆ ಹುಟ್ಟಾಕಿರುವಂತದ್ದು ನಿಜ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವ್ರ ಬಣದ ಯಾವುದೇ ನಾಯಕರು ಮಾತನಾಡಿದ್ರು ಕೂಡ ಅದನ್ನ ಈಗ ಗಂಭೀರವಾಗಿ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಡಿ ಕೆ ಸುರೇಶ್ ಅವರಾಗಿರ್ಬೋದು, ಅವರು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಇದೇ ಅವಧಿಯಲ್ಲಿಯೇ ನಮಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಈ ಹೇಳಿಕೆಗಳೆಲ್ಲ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಪ್ರವಾಸವನ್ನ ಕೈಗೊಂಡಿರೋದು ನೋಡ್ತಾ ಇದ್ರೆ, ಒಂದು ಕಡೆ ದೇವಸ್ಥಾನಗಳ ಭೇಟಿ ಇರ್ಬೋದು, ಮತ್ತೊಂದು ಕಡೆ ಅಸ್ಸಾಂ ಚುನಾವಣಾ ಉಸ್ತುವಾರಿಯನ್ನು ವಹಿಸಿದ್ರು. ಸೋಮವಾರ ಚುನಾವಣಾ ಫಲಿತಾಂಶ ಬರ್ತಿದೆ, ಅಲ್ಲಿನ ಮುಖಂಡರುಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತದ್ದು ಕೂಡ ಇರ್ಬೋದು. ಅದರ ಜೊತೆಗೆ ಇವತ್ತು ಸಂಜೆ ಒಳಗಡೆ ಕಲಬುರಗಿಯಿಂದ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನ, ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿರುವಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಒಟ್ಟಾರೆ ನಿನ್ನೆ ಮತ್ತೆ ಮೊನ್ನೆಯಿಂದ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಆದ ಬಳಿಕ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದ ನಾಯಕರುಗಳು ಈ ಹೇಳಿಕೆಯನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ರು ಕೂಡ ನಾವು ಆ ಗದ್ದುಗೆಯನ್ನ ಯಾವ ರೀತಿಯಾಗಿ ಪಡಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಶುರು ಮಾಡಿದ್ದಾರೆ. ಇಷ್ಟು ದಿನಕ್ಕಿಂತಲೂ ಕೂಡ ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಕ್ಟಿವ್ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದರೆ, ಬಹುತೇಕ ಸೋಮವಾರ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬರ್ತಾ ಇರೋದ್ರಿಂದ ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಫ್ರೀ ಆಗಿರುತ್ತೆ. ಆಗ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಮುಂದಾಗಿದ್ದಾರೆ. ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ಕೆ ಹೋಗ್ತೀನಿ. ಊಟನೂ ಮಾಡಬೇಕು. ನಿಮಗೆ ಈ ರಾಜಕೀಯ ಬಿಟ್ಟರೆ ಇನ್ನೇನಿಲ್ಲ. ಇದಕ್ಕೆಲ್ಲ ಮುಹೂರ್ತ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡಿ. ಅಸ್ಸಾಂ ನಾಳೆ ಹೋಗ್ತೀನಿ, ನಾಳಿದ್ದು ತುಂಗಭದ್ರಾ ಹೋಗ್ತೀನಿ. ಬಂದು ಈಗ ತುಂಗಭದ್ರಾ ಹೋಗ್ತೀನಿ. ಈಗ ಕೆಲವು ಜಾಗಗಳಿಗೆ ಇನಾಗ್ರೇಟ್ ಮಾಡಕ್ಕೆ ಹೋಗ್ತೀನಿ. ಊಟನೂ ಮಾಡಬೇಕು.